ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಮತ್ತೆ ತುಂಬ ದಿನ ಅಲ್ಲ, ಸ್ವಲ್ಪ ದಿನ ಆದಮೇಲೆ, ಅಂದರೆ ಕಾಲೇಜ್ ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡಲೇ ಇಲ್ಲ. ಇವತ್ತು ನನ್ನ ಫ್ರೆಂಡ್, ಅಂದರೆ ನನ್ನ ಕಾಲೇಜ್ ಫ್ರೆಂಡೇ, ನನ್ನ ಡಿಗ್ರಿ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೆ. ತುಂಬ ದಿನ ಅನ್ಕೋತಾ ಇದ್ವಿ ಈ ಜಾಗಕ್ಕೆ ಹೋಗಬೇಕು ಅಂತ. ಸೊ ಹೋಗ್ತಾ ಇದ್ವಿ, ಹಾಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮತ್ತು ಅವಳು ತುಂಬ ದಿನ ಆದಮೇಲೆ ಆ್ಯಕ್ಚುಲಾಗಿ ಮೀಟ್ ಮಾಡ್ತಾ ಇರೋದು. ಈ ಥರ ಡಿಸ್ಟೆನ್ಸ್ ಆಗೇ ಇರಲಿಲ್ಲ ನಮ್ಮಿಬ್ರಿಗೂ. ಸೊ ಗೆಟ್ ರೆಡಿ ವಿತ್ ಮೀ ಅಲ್ಲ, ಸುಮ್ಮನೆ ಹಾಗೆ ರೆಡಿ ಆಗ್ತಾಯಿದ್ದೆ. ಸೊ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಇನ್ನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೂಗಲ್ ಮಾಡಿಬಿಟ್ಟು ನನಗೆ ಪೂಜಾ ಒಂದಿನ ಕಾಲೇಜಲ್ಲಿ ಯಾವುದೋ ಡ್ರಾಯಿಂಗ್ ಮಾಡೋದಲ್ಲ, ಬೋರ್ಡ್ ಕ್ಲೌಡ್ ಡ್ರಾ ಮಾಡಿದ್ರು. ನನಗೀಗಲೇ ಕಾನ್ಫಿಡೆನ್ಸ್ ಆಗಿದೆ. ಪೂರ್ತಿ ರೆಸ್ಟೋರೆಂಟಲ್ಲಿ ವೆಕೇಷನಲ್ಲಿ ಯಾರು ನಂತಾರೆ ಅಷ್ಟೇ. ನನ್ನ ಫಸ್ಟು ಯಾರೋ ಫ್ಲವರ್ ಗಿಫ್ಟ್ ಕೊಟ್ಟಿರೋದಂದ್ರೆ ಪೂಜಾನೆ. ಬಾ ಸ್ಟಾರ್ಟ್ ಮಾಡೋಣ. ನಿಜ ಸುಮ್ಮನೆ ತಗೊಂಡೆ. ಜೋರಾಗಿ ಮಾತಾಡ್ಬೇಕು, ನನ್ನ ಆಡಿಯನ್ಸಿಗೆ ಕೇಳಿಸಲ್ಲ. ಆಯಿತು, ಸರಿ ಮಾಡಿ. ಬಿಚ್ಚಬೇಕು. ಗೂಗಲ್ ಮಾಡ್ತೀನಿ. ನದಿ ಬೇಡ. ಓಕೆ ಎಷ್ಟು ದಿನ ನಂಗೆ ಇದಕ್ಕಿನ್ನ ಬೌಲ್ ಮೇಲೆಲ್ಲ ಡ್ರಾ ಮಾಡ್ತಾ ಗೊತ್ತಾ, ಅದು ಆ ಸೈಡ್. ಬಟ್ ಇಲ್ಲಿ ಬೌಲ್ ಆ ಥರ ಇಲ್ಲ, ಏನು ಬೇರೆ ಥರ ಇದೆ, ರೆಡಿಮೇಡ್ ಥರ ಇದೆ. ಮಡ್ಡಿಂದ ಮಾಡ್ತಾರಲ್ಲ ಆ ಥರ ಇಲ್ಲ. ಚಿಕ್ಕದಾಗೈತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಬೇಕು. ಫೈನಲ್ ಕಡೆ ನಂಗೊಂದು ತೋರಿಸು. ಪೆನ್ಸಿಲ್ ಇಲ್ಲ ಇವತ್ರ. ಡೈರೆಕ್ಟ್ ಪೇಂಟ್ ನಮಗೆ ಓಪನ್ ಮಾಡಿ. ಇದೆಷ್ಟು ಕೊಡ್ತೀವಿ ನಾವು? 185 ಏನು 230 ಸೈನ್ಸ್ ಮೇಲೆ ಡಿಪೆಂಡ್. ಮೌಂಟನೇ ಮಾಡಿಲ್ಲ ಅಂದರೆ ಎಷ್ಟೊಂದಿದೆ ನೋಡೆ. ಅಲ್ಲ, ಮೌಂಟೇನ್ ಪರ್ಪಲ್. ನಾನು ಇದು ಮಾಡ್ತೀನಿ, ಇದು ಮಾಡ್ಬಿಟ್ಟು ವೈಡಲ್ಲಿ ನಾನು ಫ್ಲವರ್ ಮಾಡಲಾ? ಈಗ ನಿಜ ನಮಗೆ ಕೊಡ್ತಾರಾ? ಏನೂ ಕೊಟ್ಟಿಲ್ಲ ಇವರು ಕಟ್ ಮಾಡೋಕ್ಕೆ. ಎಷ್ಟು ದಿನದಿಂದ ಅನ್ಕೊತಾ ಇದ್ದು ಮನೇಲಿ ಬರಬೇಕಂತ. ಈ ಮಡ್ಡದೆಲ್ಲ ಪೇಂಟ್ ಮಾಡ್ತಾರಲ್ಲ, ಅದೆಲ್ಲ ಎಲ್ಲಿರುತ್ತೆ? ಮಡ್ಡದ ಹಿಂದೆ ನೋಡೋಕ್ಕೆ ಮತ್ತು ಹೋಗಿರ್ಬೋದಿತ್ತಲ್ವ ಅದಕ್ಕೆ. ಇದೆಲ್ಲ ಮಿನಿ ಕ್ಯಾನ್ವಾ, ದೊಡ್ಡ ಕ್ಯಾನ್ವಾನಲ್ಲಿ ಡ್ರಾ ಮಾಡಿಬಿಟ್ಟು ಅಲ್ಲಿದ್ದಾರೆ. ಫುಲ್ಲು ಕೆಫೆನಲ್ಲಿ ಬರೀ ಪೇಂಟಿಂಗ್, ವಾಲ್ ಮೇಲೆ ಕೂಡ ಪೇಂಟಿಂಗ್. ಇವರೇ ಹ್ಯಾಂಡ್ಮೇಡ್ ಪೇಂಟಿಂಗ್ ಮಾಡಿದ್ರು. ಯಾ ಓಕೆ, ಕಮ್. ಇದು ತೋರಿಸೋದ್ರಲ್ಲಿ ನೀರು ಕೊಟ್ಟಿರೋದು ಏನೇನು ಹೆಸರೇನು? ಅದು ಏನು ಒಂದು ಬೇಜಾರು ಏನಂದರೆ ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕಿಲ್ಲ ಅದರಲ್ಲಿ. ಹಂಗಂಗೆ ಆ್ಯಂಡ್ ಇದು ಬ್ರಷಸ್ಗೆ ವಾಟರ್. ಇದು ನಾವು ಕುಡಿಯೋಕೆ ಕೊಟ್ಟಿರಲ್ಲ, ಇದು ನಮಗೆ ಡ್ರಿಂಕಿಂಗ್ ವಾಟರ್. ಸೇವರ್. ಥ್ಯಾಂಕ್ ಯು. ಪೆನ್ಸಿಲ್ ಕೊಟ್ಟಿಲ್ಲ ಅಂತ ಬೈಕೋತಾ ಇದ್ರು ಒಂದ್ಸಲ. ಇವ್ರು ಹೇಳಿದೆಲ್ಲ ಕೇಳಿಸ್ಕೊಂಡು ಈಗ ಹಿಂಗೆ ಪೌಲ್ ಮಾತ್ರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪೂಜೆ ಮೂಸ್ ಪುದೀನ ತೊಳೆದಿಲ್ಲ, ಬೇಡ ವಾಟರ್ ತಂದಿದ್ಯಾ? ಇಲ್ಲ ಇನ್ನೊಂದು ಇದೆಯಲ್ಲ
ಆಯ್ತು ಸೀಲ್ ಮಾಡೋರೆ ಅದೆಷ್ಟು 80 1 ಲೀಟ್ರೂ ಇಲ್ಲ. ನಮ್ಮೂರಲ್ಲಿ ನೀರಿಗೆ ದುಡ್ಡು ಕೊಟ್ಟು ಕುಡಿಬೇಕು. ಮುಂದೆ ಟಿಶ್ಯೂ ಎತ್ಕೊ. ಟಿಶ್ಯೂನು ಕೂಡ ಆಡ್ತಾರೆ ಇದ್ದಿದ್ರೆ ಹೆಂಗಿರೋದು ಅದ್ರ ಮೇಲೆ ಪೇಂಟ್ ಮಾಡೋಣ. ನೀನೆಲ್ಲ ವಂಡರ್ಲಾಗೆ ಹೋಗಿ ತೇಲಾಡ್ಕೊಂಡು ವೇವ್ ಪೂಲಲ್ಲಿ ಬಂದೋಳೆ. ಕಾಪಿ ತಪ್ಪಿ ಇರಲ್ಲ తీసుకో. ಇದೇನು ನಾನು ನೆಕ್ಸ್ಟ್ ನಾನು ಲಂಚಿಗೆ ಅದೇನೋ ತಿರುಗಿ ನಂಗೆ ಅರ್ಥ ಇಲ್ಲ. ಮೆನ್ಯೂ ಏನು ಹೇಳು, ನಾವು ಬಂದಿರೋದು ಇದೇನು ಇಡಬೇಕು. ಇದನ್ನ ಮೂಲೆನ ಪೇಂಟೇ ತೋರಿಸಿಲ್ಲ ನಾನು. ಪೇಂಟು ಈ ಮ್ಯಾಗ್ನೆಟ್ಸ್ ಕೊಟ್ಟಿದ್ದಾರೆ. ಹಾಂ ಮರ್ಯಾದೆ. ಈ ಪೇಂಟ್ ನೋಡಿದ್ರೆ ನಂಗೆ ತುಂಬ ಟೆನ್ಷನ್. ಇದೆಲ್ಲ ಏನು ಪೇಂಟ್ ಹೇಳು? ಫೇಕ್ ಬೇಕು. ಇದೆಲ್ಲ ಕೊಟ್ಟಿದ್ದಾರೆ ಗೈಸ್. ತಾನೇ ನಾವು ಪ್ರಾರಂಭ ಮಾಡ್ತಾಯಿವಿ ಡ್ರಾಯಿಂಗ್ ಮಾಡೋಕ್ಕೆ. ಬಟ್ ಅದೇನು ಭಯ. ಅವಳೊಬ್ಬರು ಡ್ರಾಯಿಂಗ್ ಮಾಡ್ತಾಳೆ. ಈಗಲೇ ಆಗೋದು ಕೈಯೆಲ್ಲ ಬರೀ ಸ್ಟಾರ್ಟಿಂಗ್ ಡೇಸ್. ನಾನು ಪೂಜಾ ನನ್ನ ನೇಲ್ ಪಾಲಿಸ್ಟರ್ ರೇಗಿಸ್ತಾಳೆ ಅಂದ್ಬಿಟ್ಟು ಆ ಥರದಲ್ಲಿ ನೇಲ್ ಪಾಲಿಸ್ ರಿಮೂವ್ ಮಾಡ್ಕೊಂಡ್ಬಂದಿದ್ದೀನಿ. ಅರ್ಧಂಬರ್ಧ ಹೋಗ್ಬಿಟ್ಟೈತೆ. ನಾನು ನೀನು ರೇಗ್ತಿ ಅಂದ್ಕೊಂಡೆ, ಆಮೇಲೆ ಬಿಡಿ ಎಲ್ಲ ಹೋಗೋದು ಅಂದ್ಕೊಂಡು ಸುಮ್ಮನೆ ಆಗೋದೆ. ಎಷ್ಟು ಆ ಥರದಲ್ಲಿ ನೇಲ್ ಪಾಲಿಸ್ ರಿಮೂವ್ ಮಾಡ್ತಾ ಇದ್ದೀನಿ ಅಂದರೆ ಅಕ್ಕ ಇವಳು ರೇಗಿಸ್ಬಿಡ್ತಾಳೆ ನನ್ನನ್ನು ಅಂತಂದ್ಬಿಟ್ಟು. ಸಿಕ್ತು ಪೂಜಾ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದು. ನೀನೇನಾದರೂ ಮಾಡೋದು ಕಾಪಿ ಮಾಡೋದು. ನಾನೇ ಅವಳನ್ನ ಕಾಪಿ ಮಾಡಿಬಿಡ್ತೀನಂತೆ. ಪೆನ್ಸಿಲಲ್ಲೆಲ್ಲ ಮಾಡ್ತಾಳಪ್ಪ. ಮಾಡ್ಬೋದು ಅದು. ಮಾಡ್ಬೋದು. ಅದು ಹಿಂಗಿದ್ರೆ ಇದು ಕ್ಲಾತ್ ಮೆಟೀರಿಯಲ್ಲು. ನೀನು ನೋಡ್ಬೇಡ, ನೀನು ನೋಡ್ಬೇಡ. ಇಲ್ಲ ನೋಡಲ್ಲ. ನೀನು ನೋಡ್ತಾ ಇದೆಯಾ ಮತ್ತೆ? ರಾಮಕೃಷ್ಣ ಮಾಡ್ತಾರ ನಿನ್ನ. ಏನೋ ಇವತ್ತು ಲವ್ ಜಾಸ್ತಿ ಆಗೈತೆ. ಏನೋ ತುಳ್ಕೊಂಬಂದೋಳು ವಂಡರ್ಲಾನಲ್ಲಿ ಫ್ಲವರ್ ತಂದೋಳೆ. ಇವಾಗ ನೋಡ್ರೆ ನಾನು ಡ್ರಾ ಮಾಡ್ತಾಳೆ. ನನ್ನ ರಿಯಲಾಗಿ ಇಲ್ಲಿಂದನೇ ಮಾಡು. ನನ್ನ ಮಗ ನೋಡಿಕೊಂಡು ಬೇಡ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಏನು ಮಾಡಲಿ ಅಂತ ಗೊತ್ತಿಲ್ಲ. ಅವಳಾದ್ರೆ ಏನಾದರೂ ಸ್ಕ್ವೇರ್ ತೊಗೊಬಿಟ್ರು, ನಾನು ರೌಂಡ್ ತೊಗೊಂಬಿಟ್ಟು ಏನು ಮಾಡಲಿ ಅಂತ ನೋಡ್ತೀನಿ. ಏನದು ಫಸ್ಟ್ ಏನು ಚೆನ್ನಾಗಿರುತ್ತೆ. ಎಲ್ಲ ಕಲರ್ಸ್ನೂ ಮಿಕ್ಸ್ ಮಾಡ್ತೀನಿ. ಈಗ ಬರುತ್ತೆ ನೋಡೋಣ. ಹಂಗಲ್ವೇ ನನಗೆ ಇವಳಿಗೆ ಯಾರಲ್ಲಿ ಮ್ಯಾಚ್ ಆಗುತ್ತೋ ಇವಾಗ ಗೊತ್ತಿಲ್ಲ. ಕಲರ್ ಮಾತ್ರ ಇಬ್ರಿಗೂ ಇಷ್ಟ ಆಗಲ್ಲ. ಪಿಂಕ್ ಸ್ಪೆಷಲಿ ಈ ಪಿಂಕ್. ಬಟ್ ಇವತ್ತು ನೇಲ್ ಪಾಲಿಶ್ ಹಾಕೊಂಡು ಬಂದಿದ್ದಾಳೆ ಪಿಂಕ್ ಕಲರ್. ಇದು ರೆಡ್ ರಾಂಗ್ ನಂಬರ್ ತೋರ್ಸಮ್ಮ. ಅದು ರೆಡ್ ಕಲರ್ ಪಿಂಕ್ ಹೋಗ್ಬಿಟ್ಟಿದೆ. ನಾನು ಎಲ್ಲ ಕಲರ್ನೂ ಮಿಕ್ಸ್ ಮಾಡಿ ಇದರೊಳಗಡೆ ಹಾಕ್ತೀನಿ. ಫೋಟೋ ಇದೆ ಇದ್ರೊಳಗೆ ಎಲ್ಲ ಕಲರ್ನೂ ಮಿಕ್ಸ್ ಮಾಡು. ಎಲ್ಲ ಮಿಕ್ಸ್ ಮಾಡ್ಬಿಡು. ಇಲ್ಲ ಯಾವ ಕಲರ್ ಬರುತ್ತೆ ಅದು ನೋಡಿದ್ರು. ಇದು ಬ್ರೌನೇನ ಮೋಸ್ಟ್ ಫೇವ್ರೆಟ್ ಕಲರ್ ಬ್ಲ್ಯಾಕ್. ನನಗೆ ಗಾಬರಿ ಏನಂದರೆ ವೈಟ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ. ಅಮ್ಮ ಅಂದ್ಬಿಟ್ಟು ವೈಟ್ ಬಟ್ಟೆ ಹಾಕೊಂಡು ಹೋಗ್ಬೇಡ ನೀನು ಇವತ್ತು ಅಂತ. ಇದಕ್ಕೆ ನಾನೇ ಇರಲಿಲ್ಲ. ನನಗೆ ವೈಟ್ ಬಟ್ಟೆ ಹಾಕೋಬಾರ್ದು. ನಾನು ಹುಷಾರಾಗಿ ಮಾಡ್ತಾಯಿದ್ದೀನಿ. ಈ ಪೆನ್ಸಿಲಲ್ಲಿ ಎಷ್ಟು ಜನ ಯೂಸ್ ಮಾಡಿದ್ರು, ಎಷ್ಟು ಜನ ಬಾಯಲ್ಲಿ ಹಾಕಿದ್ರು. ನಾನು ಒಂಚೂರು ಕಣ್ಣು ಬಿಡಿಸ್ಕೊಡು. ಈ ಕಣ್ಣು ಮೂಗು ಮಾತ್ರ ನಂಗೆ ಬರಲ್ಲ ಕಣಪ್ಪ. ಅದು ಮೂಗ್ ಥರ ಆಯ್ತಾ? ಏನು ಕಣ್ಣೆ ಬಾಯಿ ಹಿಂಗೆ ತಕ್ಕೊಂಡೈತೆ ಮಾಡಿ. ಬೇಡ ಕೊಡು, ಆಮೇಲೆ ಒಂಚೂರು ಮಾಡ್ಬಿಟ್ಟು ನಾನೇ ಮಾಡಿದ್ದು ಅಂದ್ಬಿಟ್ಟೆ. ಬೇಡಪ್ಪ. ಹ್ಞೂ ಕಣ, ನಿನ್ನೆ ಕಾಂಪಿಟೇಷನ್ ನೀನು ಹೆಂಗೆ ಮಾಡ್ತೀವಿ ಅಂತ ನೋಡೋ ಕಾಂಪಿಟೇಷನ್ ನನಗಿದು. ಏನೇ ಡ್ರಾ ಮಾಡಲಿ ನಾನು ಲಾಭ. We are playing with colors. ಇಲ್ಲ ನೀಟಾಗಿ ಇದು ಅಲ್ಲಿ ಇಲ್ಲದೆ ಇರೋ ಒಂದು ಕಲರ್ನ ಇದು ಮಾಡೋಳೆ. ಅದು ನಮ್ಮ ತಲೆ. ವಾವ್, ಚೆನ್ನಾಗಿದೆ ತಾನೇ? ನೋಡಿ ಕಲ್ಕೊ. ಏನು ಚುಕ್ಕನು. ಆಯ್ತಾಯ್ತು ನೋಡ್ಕೊ. ಇದು ಒಂದು ಮಾಡೋಕ್ಕೆ ನಾನು ಪಟ್ಟಿರೋ ಶ್ರಮ ನೀನು ತೋರಿಸು. ಅವಳಿಗೂ ಕಷ್ಟ ಆಗ್ತಾಯಿದೆ. ಬ್ರಷ್ ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ.
ಮಾಡಕ್ಕೆ ಬರ್ತಾ ಚೆನ್ನಾಗಿದೆ. ಎಷ್ಟು ಕ್ಯಾಪೆ ಹಾಕಿದ್ದಾಳೆ ಅಂತಂದ್ರೆ ಒಂದು ಮಾಡೋಕ್ಕೆ ಹೋಗ್ತೀನಿ, ಇನ್ನೊಂದು ಬರ್ತದೆ. ಚೆನ್ನಾಗೇ ಎರಡು ಮೂರು ಕೋಟ್ ಹೊಡೆದಿದ್ದೀನಿ. ಮನೆಗೂ ಅಷ್ಟು ಸಲ ಕೋಟ್ ಹೊಡೆದಿರಲ್ಲ ಪೇಂಟು, ನಾನು ಅಷ್ಟು ಸಲ ಕೋಟ್ ಹೊಡೆದು ಮಾಡ್ತೀನಿ. ನಾನು ತುಂಬ ಕ್ಯೂಟಾಗಿ ಇವಳು ಸ್ಟಾರ್ಟಿಂಗೇ ಪೆನ್ಸಿಲಲ್ಲಿ ಮಾಡಿಬಿಟ್ಲು. ನಾವು ನಾನು ಹೆಂಗೆ ಫ್ಲವರ್ನೇನು ಸ್ಟಾರ್ಟಿಂಗಲ್ಲಿ ಹಂಗೆ ಮಾಡೋಕ್ಕಾಗುತ್ತಾ? ಅಲ್ಲಿದ್ದಿದ್ದು ಹಂಗಿರಲಿಲ್ಲ, ಮಾಡೋ ಥರ ಇರಲಿಲ್ಲ. ಟ್ರೈ ಮಾಡಿದೆ. ಫ್ಲವರ್ದು ಪೆಟಲ್ಲಿ ಇಂಥ ಬ್ರಷಲ್ಲಿ ಹಾಕಿ ಇನ್ನೇನು ಹೆಂಗಿತ್ತು ಹಂಗೆ ಮಾಡಲಿ. ಅದಕ್ಕೆ ಗೂಗಲ್ನ ನೋಡ್ಕೊಂಡು ನಂಬ್ಕೊಂಡು ಮಾಡಬಾರ್ದು ಅನ್ನೋದು. ಆದರೆ ಇವಾಗ ಮಾಡ್ತಾಯಿದ್ದೀನಿ, ಸಕ್ಕದಾಗಿ ಮಾಡಿ. ಇದು ಫುಲ್ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಕ್ರಿಯೇಟಿವಿಟಿ ಎಲ್ಲ ಹಾಕ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗೆ ಬರ್ತೇನೆ ನಾನು. ಬಟ್ ಇದೇನೋ ನನಗೂ ಇನ್ನೂವರೆಗೂ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ಆ ಥರ ಐತೆ. ಲಾಸ್ಟಲ್ಲಿ ಮಾಡೋಣ ತೋರಿಸ್ತೀನಿ. ಆಮೇಲೆ ಎಷ್ಟೇ ಅವಳು ನನಗೆ ಇವತ್ತು ಏನು ಖುಷಿ ಅಂದರೆ ಫ್ಲವರ್ ಕೊಟ್ಟವಳೆ. ಆವಾಗಲೇ ಏನೋ ಹೇಳ್ತೇನೆ ನಾನು ಅವಳಿಗೆ ಅವತ್ತಿಂದ ಕೊಟ್ಟಿದ್ದಕ್ಕೆ ಏನದು ಇದುವರೆಗೂ ಏನೋ ತಂದಿರಲಿಲ್ಲ. ಇವತ್ತು ಏನು ಅಂತ ಗೊತ್ತಿಲ್ಲ ತಂದ್ಬಿಟ್ಟವಳೆ. ಅದು ನನಗೆ ಹಿಂಗೆ ಮಾಡ್ತಿರ್ಬೋದು, ಹೇಳೋಕ್ಕಾಗಲ್ಲ. ಪ್ರೀತಿ ಹೆಚ್ಚಾಗಿ ನನಗೆ ಇಲ್ಲಿ ಡ್ರಾಯಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇದಾದಮೇಲೆ ಎಲ್ಲ ಆದಮೇಲೆ ತೋರಿಸ್ತೀವಿ ಹೆಂಗೆ ಮಾಡಿದ್ವಿ. ನಮ್ಮ ಟೇಬಲ್ ಎಷ್ಟು ಮೆಸ್ಸಿ ಆಗಿದೆ ಅಂದರೆ, ಬಟ್ ಒಂಥರ ಚೆನ್ನಾಗಿ ಕಾಣ್ತೈತೆ ನೋಡೋಕ್ಕೆ. ಯಾಕಂದರೆ ನಾವೆಲ್ಲ ಆರ್ಟಿಸ್ಟ್ ಮುಖಲಕ್ಷಣ ನೋಡಿ. ಆರ್ಟಿಸ್ಟ್ದು ಅದಕ್ಕೆ ಹಿಂಗಿದ್ದಾರೆ. ಹಲೋ, ಪೆನ್ಸಿಲಲ್ಲಿ ಔಟ್ಲೈನ್ ಹಾಕ್ಬಿಟ್ಟು ಮಾಡಿದಲ್ಲ ಗೈಸ್. ತೋರಿಸ್ತಿಲ್ಲ ಇವೆಲ್ಲ ಅಲ್ಲ. ಲಾಸ್ಟ್ ಫೈನಲ್ ಲುಕ್ ಯಾವ್ದು ಚೆನ್ನಾಗಿ ಬರುತ್ತೆ ಅದೇ ಮ್ಯಾಟ್ರು. ತೋರಿಸ್ತೀನಿ, ಆವಾಗ ಮಾತಾಡ್ತೀನಿ. ಅವಳು ಅದಕ್ಕೆ ಒಂದು ಅಕ್ಷರ ಮಾತಾಡಿದಿರ ಮಾಡ್ತಾಯಿರೋದು. ಎಷ್ಟು ಗಂಟೆಗೆ ಟೇಬಲ್ ಏನೇ ಅದು ಮೇಲ್ಗಡೆ ಕೂಡ ಇತ್ತು. ಔಟ್ಡೋರ್ ಕೂತ್ಕೊಂಡು ಮಾಡ್ಬೋದಿತ್ತು. ಅವ್ರು ನಮಗೆ ಹೇಳೇ ಇಲ್ಲ, ಬಂದ್ಬಿಟ್ಟು ಸುಮ್ಮನೆ ಎಲ್ಲ ಕೂರಿಸ್ಬಿಟ್ರು. ಕಂಪ್ಲೀಟ್ ಇದು ಕೆಫೆನಾ ರೆಸ್ಟೋರೆಂಟಾ ಏನು ಹೇಳ್ತಾರೆ, ಕೆಫೆನಾ, ಕಂಪ್ಲೀಟ್ ಕೆಫೆ ಫುಲ್ಲು ಪೇಂಟು, ವಾಲ್ ಪೇಂಟು. ಮೇಲೆ ನೋಡಿ, ಮೇಲೂ ಸಹ ಫುಲ್ಲು ಪೇಂಟ್ ಹೊಡೆದಿಕ್ಕವ್ರೆ. ವಾ, ನಾವು ಅಲ್ಲಿ ಕೂತಿದ್ವಿ. ಬೆಳಗ್ಗೆ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಅದಕ್ಕೆ ಹಿಂಗೆ ಈ ಥರ ಕ್ಯಾನ್ವಾನಲ್ಲೆಲ್ಲ ಮಾಡಿ ಚಿಕ್ಕ ಚಿಕ್ಕ ಕ್ಯಾನ್ವಾನಲ್ಲೆಲ್ಲ ಮಾಡಿಟ್ಟಿದ್ದಾರೆ. ಅಲ್ಲಂತೂ ಫುಲ್ಲು ಡ್ರಾಯಿಂಗ್ ಮಾಡಿರೋರ್ದೆ. ತೋರಿಸ್ತೀನಿ ಅದನ್ನು. ಇವಳು ಯಾಕಂದ್ರೆ ನಮ್ಗೆ ಯಾಕೋ ಫ್ರೇಮ್ ಮಾಡ್ಕೊಂಡು ಮನೆಯಲ್ಲಿ ಇಡ್ಸೋಣ ಅಷ್ಟೊತ್ತಿಂದ ಅದನ್ನು ಮಾಡ್ತಾಯಿದ್ದಾಳೆ. ನನಗೆ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಟೈಮ್ ಅವಳು ಮಾಡೋಕ್ಕೆ ಇನ್ನೂವರೆಗೂ ಮಾಡ್ತಾವಳು. ಹೇಳು. ಇದು ನಂದು, ಇದು ಅವಳದು. ಸೀನರಿ ಡ್ರಾ ಮಾಡಿದ್ದಾಳೆ. ಅದು ಟ್ಯಾಪೆ ಹಾಕಿ ಡ್ರಾ ಮಾಡಿರೋದು. ಫೈನಲ್ ರಿಸಲ್ಟ್ ಗಾಯಸ್ ನಮ್ಮಿಬ್ರದ್ದು. ಮನೆಗೆ ಬಂದೆ. ನಾನು ಹೋಗಿದ್ದು ಕೆಫೆಟೇರಿಯಾಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಹೋಗಿದ್ವಿ ಆ್ಯಂಡ್ ತಿಂದ್ವಿ, ಎಲ್ಲ ಮಾಡಿದ್ವಿ. ಬಟ್ ತುಂಬ ಜನ ಇದ್ದರು ಆ್ಯಂಡ್ ಆಲ್ಸೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಅಲ್ಲೆಲ್ಲ ನಾನು ವೀಡಿಯೋ ಮಾಡಿದ್ರೆ ಪಕ್ಕ ಕಾಪಿರೈಟ್ಸ್ ಬರುತ್ತೆ ಸಾಂಗಿಗೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದ್ವಿ. ಆಗಲೇ ಟೈಮ್ 5:30 ಏನೋ ಆಗಿದೆ ಅಂತ ಅನಿಸುತ್ತೆ. ಸೊ ಈಗ ನಿಧಿ ಬರ್ತೀನಿ ಅಂತ ಅಂದಿದ್ಲು. ಸೊ ನಿಧಿ ಬಂದ ಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನೊಂದು ಪ್ರಮೋಷನ್ ಶೂಟ್ ಇತ್ತು. ಸೊ ನನ್ನ ವೀಡಿಯೋನ ನಾನೊಬ್ಳಿಗೆ ತೆಕ್ಕೊಳ್ಳೋಕ್ಕಾಗಲ್ಲ, ಯಾರು ತೆಗಿಯಕ್ಕೆ ಬರಬೇಕು. ಸೊ ಅವಳನ್ನ ಕರೆದಿದ್ದೆ. ನಾವು ಅಲ್ಲಿ ಮಾಡಿದ ಕ್ಯಾನ್ವಾಸ್ ಪೇಂಟ್ನ ನಾನು ಮನೆಯಲ್ಲಿ ಫ್ರಿಜ್ಜಲ್ಲಿ ಹಾಕಿಲ್ಲ, ಅದ್ರ ಬದಲು ತೋರಿಸ್ತೀನಿ ತಡೀರಿ. ಒಂದು ಜಾಗದಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರ್ತೇನೆ, ನಾನು ಇರೋ ಜಾಗದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹಾಕ್ಕೊಂಡೆ. ಆ್ಯಂಡ್ ಆಲ್ಸೋ ನನಗೆ ಫಸ್ಟ್ ಟೈಮ್ ಗೈಸ್ ಯಾರೋ ಒಬ್ರು ಫ್ಲವರ್ ಕೊಟ್ಟಿದ್ದಾರೆ ಅಂದರೆ ಅದು ಪೂಜಾನೇ. ಫಸ್ಟ್ ಟೈಮ್ ನನಗೆ ಕೊಟ್ಟಿರೋದು ಫ್ಲವರ್ನ. ಸಕ್ಕ ಇಷ್ಟ ಫ್ಲವರ್ಸ್ ಅಂದರೆ. ಪಕ್ಕ ನಾನು ಇದನ್ನು ಸೇವ್ ಮಾಡ್ತೀನಿ. ಇದೆಲ್ಲ ಫುಲ್ ಡ್ರೈ ಆದಮೇಲೆ ನಾನು ಎಸೆಯೋದು ಆ ಥರ ಮಾಡಲ್ಲ. ನಾನು ಇದನ್ನು ಸೇವ್ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ನಾನು ಎಲ್ಲಿ ಹೋದಾಗ ನಾನು ಏನು ತರ್ತೀನಿ, ಏನು ತಿಂತೀನಿ ಅದೆಲ್ಲ ಮ್ಯಾಟ್ರೇ ಅಲ್ಲ. ಅಲ್ಲಿಂದ ಒಂದು ರಾಶಿ ಟಿಶ್ಯೂ ತರ್ತೀನಿ. ಇಲ್ಲಿ ನೋಡಿ ಎಷ್ಟು ಟಿಶ್ಯೂ. ಇದರಲ್ಲಿ ನಾನು ಎತ್ಕೊಂಡಿದ್ದು ಒಂದು 3, ಮಿಕ್ಕಿದೆಲ್ಲ ಪೂಜಾ ಕೊಟ್ಟಿದ್ದು. ಮತ್ತು ನಾವೊಂದು ಹಾರ್ಟ್ ಮಾಡಿದ್ವಿ, ಇದು ಕೂಡ ನಾನೇ ತೊಗೊಂಡು ಬಂದೆ. ನಂಗೆ ಈ ಥರ ಎಲ್ಲ ಸೇವ್ ಮಾಡೋಕ್ಕೆ ಇಷ್ಟ ಗೈಸ್. ಇದು ಅವಳ ಫಿಂಗರ್ ಮತ್ತು ನನ್ನ ಫಿಂಗರ್ ಎರಡೂ ಇಟ್ಬಿಟ್ಟು ಮಾಡಿರೋ ಹಾರ್ಟ್ ಇದು. ಸೊ ನಾನೇ ಸೇವ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ಫಾರ್ ದಿಸ್ ಫ್ಲವರ್ಸ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಕೊಡ್ತಾಳೆ ಅಂತ. ಪ್ರತಿ ಸಲ ನಾನು ಅವಳಿಗೆ ಏನಾರ ಕೊಟ್ಟು ಸರ್ಪ್ರೈಸ್ ಮಾಡ್ತಾಯಿದ್ದೆ. ಅಂದರೆ ಈ ಥರ ಕೊಡ್ತಾ ಇರಲಿಲ್ಲ, ಏನಾರ ಡ್ರಾಯಿಂಗ್ ಮಾಡೋದು, ಲೆಟರ್ ಬರೆಯೋದು ಆ ಥರ ಕೊಡ್ತಾಯಿದ್ದೆ. ಈ ಸಲ ಅವಳು ಫುಲ್ ಸರ್ಪ್ರೈಸಾಗಿ ಕೊಟ್ಟಳು. ತುಂಬ ಖುಷಿ ಆಯ್ತು ನನಗೆ. ನಾನು ನಿಧಿನ ಕರ್ಕೊಂಬಂದೆ ಗಾಯ್ಸ್, ಮರ್ತೇ ಹೋಯ್ತು ನನಗೆ ವ್ಲಾಗ್ ಮಾಡೋದು. ತುಂಬ ದಿನ ಆದಮೇಲೆ ನಾನು ಮತ್ತು ನಿಧಿ ಗಿಡ್ಡಿ ಸಿಕ್ಕಿರೋದು. ಟನ್ 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 ಟನ್. ಇವಾಗ ನಾನು ಮೊನ್ನೆ ಹೋದಾಗ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೆ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಧಿಗೆ ಏನೇನು ತೊಗೊಂಡಿದ್ದೆ ಅಂತೆಲ್ಲ. ಅದೇ ಒಂದು 15 ದಿನ ಸಿಕ್ಕಿಲ್ಲ ಅಂದರೆ ತುಂಬ ದಿನ ಆಗಿತ್ತು ಸಿಕ್ಕಿ. ನಾವು 15 ದಿನ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ. ನಾವು ಲಾಸ್ಟ್ ಮೀಟ್ ಮಾಡಿದ್ದು ಯೂನಿವರ್ಸಿಟಿಗೆ ಹೋದಾಗ. ಯೂನಿವರ್ಸಿಟಿಗೆ ಹೋಗಿ ಬಂದಾಗ ತುಂಬ ದಿನ ಆಗೋಯ್ತು ನಾವು. ಅದಾದ್ಮೇಲೆ ಸಿಕ್ಕಿರಲಿಲ್ಲ. ಬಂತ ಇಲ್ಲ, ನನ್ನ ಪೋರ್ಟಲ್ಲೇ ಓಪನ್ ಆಗ್ತಾ ಇಲ್ಲ. 15 ದಿನ ಆದ್ಮೇಲೆ ಬರುತ್ತೆ ಅಂತ ಅಂತಿದ್ರು. ನನ್ನ ಪೋರ್ಟಲ್ಲೇ ಓಪನ್ ಆಗ್ತಾ ಇಲ್ಲ. ಚೆಕ್ ಮಾಡು. ಸೊ ಇವಾಗ ರೀಲ್ಸ್ ಮಾಡ್ತೀವಿ ಗಾಯ್ಸ್. ನನ್ನ ಪ್ರಮೋಷನ್ ವೀಡಿಯೋ ಮಾಡ್ಕೊಳಕ್ಕೆ ಬಂದಿದ್ದಾಳೆ ನಿಧಿ. ಅವಳು ಹೊಸ ಕ್ಯಾಮ್ರಾ ಬೇರೆ ತೊಗೊಂಡಿದ್ದಾಳಲ್ಲ. ತೋರಿಸು ನಿನ್ನ ಫೋನು. ಆ ಫೋನ್ನ ನನ್ನಷ್ಟು ಮೋಸ್ಟ್ಲಿ ಯಾರು ರೇಕ್ಸೇ ಇರಲ್ಲ. ಅದೇನು ನಾನು ರೇಕ್ಸಿನೋ ಏನೋ ಒಂದು ಹೊಸ ಫೋನೇ ತೊಗೊಬಿಟ್ಲತ್ಲಾಗಳು. ಬಿದ್ದು ಒಡೆದೇ ಹೋಗ್ಬಿಡ್ತು. ಇದ್ದಿದ್ದು ಫೋನು ಬಿದ್ದು ಒಡೆದೇ ಹೋಗ್ಬಿಟ್ಟು ಹೊಸ ಫೋನೇ ತೊಗೊಬಿಟ್ಲು ಅತ್ಲಾಗ. ನಾನು ಈ ಥರ ಲೈನರ್ ಹಚ್ಚನ್ನ ಇತಿಹಾಸದಲ್ಲೂ ಕಲ್ತ್ಕೊಳ್ಳಲ್ಲ, ಅಷ್ಟು ಕ್ಲಿಯರಾಗಿ. ಅಪ್ಪ ರಾಮ, ಕಲಿಯಲ್ಲ ಗೈಸ್, ನಾವಿಬ್ಬರು ಕಲಿಯಲ್ಲ. ನಾನು ಮತ್ತು ನಿಧಿ ರೀಲ್ಸ್ ಮಾಡೋಕೆ ಈ ಥರ ರೆಡಿ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದ್ದೀವಿ ಇಬ್ಬರು ಒಂದೇ ಥರ ರೆಡಿ ಆಗಿದ್ದೀವಿ. ಹೆಂಗೆ ಅನಿಸ್ತದೆ ನಿಧಿ ನಿಂಗೆ ಬೇರೆಯವ್ರು ಯಾರೋ ನೆನಪಾಗ್ತಾ ಇಲ್ವಾ? ನಂಗೆ ನೆನಪಾಗ್ತಾ ಇದ್ದಾರೆ. ಇನ್ನೊಂದು ಹುಡುಗಿ ಅಂದಿನಿ, ಹುಡುಗಿರು ಈ ಥರ ಮಾಡ್ತಿದ್ರು. ನಂಗೆ ಯಾಕೋ ಅವರೇ ನೆನಪಾಗ್ಬಿಟ್ರು ಸಡನ್ನಾಗಿ. ಇವಾಗ ನಾವು ರೀಲ್ಸ್ ಮಾಡೋಕ್ಕೋಸ್ಕರ ರೆಡಿ ಆಗಿದ್ದೀವಿ ಗಾಯ್ಸ್. ಹೌದು, ಏನು ರೀಲ್ಸ್ ಅಂತ ಡಿಸೈಡ್ ಮಾಡಿದ್ಯಾ? ಆಮೇಲೆ ಡಿಸೈಡ್ ಮಾಡ್ತೀವಿ. ಚೆನ್ನಾಗಿದ್ದೀವ ಇಬ್ಬರು ಕಮೆಂಟ್ ಮಾಡಿ. ಬೆಳಕಿಗೆ ಹಿಂಗೆ ಇಬ್ಬರು ಲೈನರ್ ನಾನು ಹಾಕಿಲ್ಲ, ಬಿಕಾಸ್ ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ. ನಾನು ಮೇಕಪ್ ಎಲ್ಲ ಹಾಕಲ್ಲ ಫಸ್ಟ್ಲಿ. ಸೊ ಲೈನರ್ ಕೂಡ ಮೇಕಪ್ ಕೆಳಗೆ ಬರೋದ್ರಿಂದ ಏನಿಲ್ಲ, ಹಾಕೊಂಡಿಲ್ಲ ನಾನು. ಲೈನರು, ಲಿಪ್ ಬಾಂಬು, ಒಂಚೂರು ಕ್ರೀಮು ಅಷ್ಟೇ. ಅದು ಬೇಸಿಕ್ ಮೇಕಪ್ ಅಲ್ಲ, ಅದು ಇರೋ ಬಿಟ್ಟು ವಾಟ್ ಎವರ್ ನಾನು ಅದನ್ನೆಲ್ಲ ಹಾಕ್ಕೊಳ್ಳಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾವು ಮುಂದೆ ಹೋಗೋಣ. ರೀಲ್ಸ್ ಮಾಡೋದಲ್ಲ, ಶೂಟ್ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ಕೋಬೋದು ನೀವು ರೀಲ್ಸ್ ಬೇಕು ಅಂತ ಅಂದರೆ. ಇನ್ಸ್ಟಾಗ್ರಾಮ್ ID ಹೇಳು. ID ನಾನು ಬಯೋನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ಬಯೋ ಕೂಡ ಇದೆ. ಅಲ್ಲೂ ಬಯೋ ಕೂಡ ಇದೆ. ಯೂಟ್ಯೂಬಲ್ಲಿ ನೋಡಿಲ್ವಾ? ಇನ್ನೇನು ಯೂಟ್ಯೂಬ್ ನೋಡ್ತಾರೋ. ಪೇಜ್ ಇದಕ್ಕೆ ಹೋದ್ರೆ ಇರುತ್ತಲ್ಲ, ಚಾನಲ್ಗೆ ಹೋದ್ರೆ. ಸರಿ, ನಾವು ರೀಲ್ಸ್ ಮಾಡ್ತೀವಿ, ತೋರಿಸ್ತೀವಿ, ತಡೀರಿ. ಬಾಯ್. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಇಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ಇಬ್ಬರು ಒಂದು ಸಾಂಗಿಗೆ ರೀಲ್ಸ್ ಮಾಡ್ತೀವಿ, ಡ್ಯಾನ್ಸ್ ರೀಲ್ಸ್. ಈ ಸುಂದರ ಬೆಳದಿಂಗಳ ವಾಯ್ಸ್ ಚೆನ್ನಾಗಿಲ್ಲ, ಕರ್ಕಶ ಧ್ವನಿ. ಇದು ಸೋ ಸಾರಿ, ನಾವು ಪಾನಿಪುರಿ ಮಾಡ್ಕೊಂಡ್ವಿ, ಬಟ್ ನಿಮಗೆ ರೆಸಿಪಿ ತೋರ್ಸೋಕ್ಕಾಗಿಲ್ಲ. ರೆಸಿಪಿ ಸುಮ್ಮನೆ ಏನೋ ಮಾಡಿ. ಸೋ ಸಾರಿ, ನಾವು ರೆಸಿಪಿ ತೋರ್ಸೋಕ್ಕಾಗಿಲ್ಲ. ಬಟ್ ನಾವು ತಿನ್ನೋದನ್ನ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀರಾ. ನಾನು ತಿನ್ನಲ್ಲ. ಪಾನಿ ಇದೇನಿದು? ಇದ್ರ ಮಸಾಲೆ ಹೆಸರು ಆಲೂಗೆಡ್ಡೆ ಮಸಾಲ. ಪಾನಿಪುರಿದು ಪೂರಿನೂ ನಾವೇ ಮಾಡಿದ್ವಿ, ಬಟ್ ತೋರ್ಸೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಅದೇ ₹1 ಆಕ್ಟಿಂಗ್ ಮಾಡೋದು, ₹1000 ಆಕ್ಟಿಂಗ್ ಮಾಡೋದು. 1001 ರೂಪೀಸ್ ನಿಧಿ. 1002 ರೂಪೀಸ್. ಸೊ ನಾವು ರೀಲ್ಸ್ ಮಾಡಬೇಕು ಅಂದ್ಕೊಂಡ್ವಿ, ರೀಲ್ಸ್ ಮಾಡೋಕ್ಕಾಗಿಲ್ಲ. ಟೈಮ್ ಆಯಿತು, ಊಟದ ಟೈಮ್ ಆದರೂ ನಮಗೆ ನೆನಪಾಗಿಲ್ಲ. ನಿಧಿ ಒಂಚೂರು ಅನ್ನ ತಿನ್ಕೊಂಡು, ನಾನು ಅನ್ನ ಕೂಡ ತಿನ್ನಲಿಲ್ಲ ಗೈಸ್. ಅಷ್ಟು ಪರಿಶ್ರಮ. ನಾನು ಏನದು ಏನು ಹಂಗೆ ನೋಡ್ತಾ ಇದ್ದೆ? ಏನೋ ಹಂಗಿಲ್ಲ ಪರಿಶ್ರಮ ಅಂತ. ಇವಾಗ ತಾನೇ ನೋಡ್ಕೆ ಮುಡ್ಬಿಟ್ಟು ಬೇಕಂತಾನೆ ನೋಡ್ಕೆ ಮುಡ್ಬಿಟ್ಟಿರ್ತಾಳೆ ಒಂಚೂರು. ಸೊ ನಾನು ನೆನ್ನೆ ತೊಗೊಂಬಂದಿದ್ದು ಮಿಕ್ಕಿತ್ತು, ನಿಧಿ ಬಂದಿದ್ಲಲ್ಲ ಅಂದ್ಬಿಟ್ಟು ಮಿಕ್ಕಿರೋದ್ರಲ್ಲೇ ಮಾಡ್ತಾ ಇದ್ದೀನಿ ಗೈಸ್. ಇನ್ನೇನು ಮಾಡೋದು? ಸರಿ, ಫಸ್ಟ್ ಟೈಮ್ ಮಾಡ್ಕೊಡ್ತೀನಿ ಬಾ ಅಂತ. ಬಟ್ ಅವಳ ಕೈಲೇ ಮಾಡಿಸಿರೋದು. ನಾವು ಪಾನಿಪುರಿ ಮಾಡ್ಕೊಂಡಿದ್ವಿ, ತಿನ್ನೋ ಸಮಯ ಬಂದಿದೆ. ಇಷ್ಟು ನಿಧಿ ಒಬ್ಳಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ತಿನ್ನೋಕ್ಕಾಗಲ್ಲ ಅಷ್ಟು. ತಿಂತಾಳೆ ಅಂದರೆ ಚೂರು ತೋರಿಸ್ಕೊಳ್ಳಲ್ಲ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಇವಾಗ ಏನು ಹೇಳ್ತೀಯ ಅಂತ. ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ. ಇಷ್ಟು ನಾನೇ ಮಾಡಿನಿ. ಒಂದು ಹೆಚ್ಚು ಅಂದರೂ ಹೆಚ್ಚಲ್ಲ, ಒಂದು ಕೆಲಸ ಮಾಡು ಅಂದ್ರೆ ಕೆಲಸ ಮಾಡಲ್ಲ. ಏನು ಮಾಡೇ ಇಲ್ಲ. ಏನು ಮಾಡಿದೆ ನೀನು? ಇನ್ನೇನು ಮಾಡಿದೆ? ಇನ್ನು ಮಿಕ್ಕಿರೋದೆಲ್ಲ ನಾನೇ ಮಾಡಿರೋದು.
ಸ್ಪೂನ್ ತರಬೇಕಿತ್ತು ಕಲ್ಸಕ್ಕೆ ಎಲ್ಲ ಅಡಿಲೇ ಬರ್ತಿದ್ವಿ. ಉಪ್ಪು ಸರಿ ಇದೆ ತಾನೆ? ಇತ್ತು ಸ್ಪೂನ್. ಸೊ ನಮ್ಮ ಪಾನಿಯಲ್ಲಿ ಮಸಾಲೆ ಎಲ್ಲ ಅಡಿಲೇ ಸೆಟ್ಲಾಗ್ಬಿಟ್ಟಿತ್ತು. ಸೊ ಫಸ್ಟ್ ಫ್ಲೋರಿಗೆ ತರಿಸ್ತಾ ಇದ್ದೀವಿ. ಕಾಣಿಸಲ್ಲ ಇಲ್ಲಿ ಡೋರ್ ಮ್ಯಾನ್ ಲೈಟಿಗೋಸ್ಕರ ಡಗ್ ಏನನು ಡಮ್ ಡಮ್ ಅಂತ ಇದೆ, ಲೈಟಿಗೋಸ್ಕರ. ಸಕ್ಕತ್ತಾಗೈತೆ. ಐ ಕುಡಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಟು ಬಿ ಹಾನೆಸ್ಟ್. ಆ ಥರದಲ್ಲಿ ಮಾಡಿದ್ರು ಚೆನ್ನಾಗಿ ಮಾಡಿದ್ದೀವಿ ಅಂತ ಖುಷಿ ಆಗ್ತಾ ಇದೆ. ನಾನು ಗೈಸ್ ಮಾಡಿಕೊಟ್ಟಿದ್ದೀನಿ, ಪಾನಿಪುರಿ ಮಾಡಿಕೊಟ್ಟಿದ್ದೀನಿ, ಮಾವಿನಕಾಯಿ ಕಟ್ ಮಾಡಿಕೊಟ್ಟಿದ್ದೀನಿ. ಅದು ಬೇಡ ಅಂದೆ ಗೈಸ್, ಫೋರ್ಸ್ ಮಾಡಿ ತಿನ್ನಲೇಬೇಕು ನಾವೇ ಅಂತ ಕ್ಯೂಟಾಗಿ ಮನ್ಸಾರೆ ತಿನ್ನಿಸಿದ್ದಾಳೆ. ಆ ಋಣನ ನಾನು ಮರೆಯೋಕ್ಕಾಗಲ್ಲ. ಸೊ ನಾನು ಕೈಯಲ್ಲೆಲ್ಲ ತಿನ್ನಲ್ಲ, ಸ್ಪೂನಲ್ಲೇ ತಿನ್ನೋದು ಯೂಶ್ವಲಿ. ಸೊ ಸ್ಪೂನಲ್ಲಿ ತಿಂತಾ ಇದ್ದೀನಿ. ತಿನ್ನು. ಸ್ಯಾಟಿಸ್ಫ್ಯಾಕ್ಷನ್. ಪಾನಿಪುರಿ ಇಲ್ಲದೆ ಇನ್ನೇನಿರುತ್ತೆ ಹೇಳಿ? ಪಾನಿಪುರಿ ಬಿಟ್ಟು ಇನ್ನೇನು ಬೇಕು ಹೇಳಿ? ನಾವು ಊಟನೇ ತಿಂದಿರಲಿಲ್ಲ ಅದಕ್ಕೋಸ್ಕರ. ಅವಳು ತಿಂತಿರ್ಲಿಲ್ಲ, ಬಟ್ ಪಾಪ ನಾನೇ ಫೋರ್ಸ್ ಮಾಡಿ ತಿನ್ನು ಅಂದಿದ್ದು. ತಿನ್ಬಿಟ್ಟು ಸ್ವಲ್ಪ ರಿಯಲ್ ಮಾಡಿಬಿಟ್ಟು ಅಷ್ಟೇ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ನೀವು ಫುಲ್ ವಿಡಿಯೋನ ನೋಡ್ಕೊಂಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ಮಾಡಿ, ಈ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕಂತ ಕಾಮೆಂಟ್ ಮಾಡಿ. ಇಷ್ಟು ಹೇಳಿದ್ರು ಒಬ್ಬರು ಕಾಮೆಂಟ್ ಮಾಡ್ತಾಯಿಲ್ಲ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬೇಡ ನೀನು ಎಂಡ್ ಮಾಡು, ಹೆಂಗೆ ಮಾಡ್ತೀರಂತೆ? ಎಂಡ್ ಮಾಡೋ, ನಂಗೋದಿಲ್ಲ ಎಂಡ್ ಮಾಡೋ. ಬಾಯ್. ಓ ಮೈ ಗಾಡ್, ಅದಕ್ಕಿಂತ ನಾನು ಎಂಡ್ ಮಾಡಿದ್ದೆ.